ಓಂ ನಮೋ ವೆಂಕಟೇಶಾಯ. ಶ್ರೀನಿವಾಸ ಭಕ್ತಿ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ಉಗಾದಿ ಹಬ್ಬ ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ ಅಖಂಡ ರಾಜಯೋಗ ಹಿಡಿತಾ ಇರತಕ್ಕಂಥ 5 ರಾಶಿಗಳ ಬಗ್ಗೆ ಈ ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಈ ತಿಂಗಳು 30ನೇ ತಾರೀಕು ಉಗಾದಿ ಹಬ್ಬ ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ 12 ರಾಶಿಗಳವರಿಗೆ ಆದಾಯ ವ್ಯಯಗಳು, ರಾಜಪೂಜ್ಯ ಅವಮಾನಗಳು ಹೇಗಿದೆಯೋ ಮೊದಲನೆಯದಾಗಿ ನಾವು ತಿಳಿದುಕೊಳ್ಳೋಣ. ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಆದಾಯ 2, ವ್ಯಯ 14, ರಾಜಪೂಜ್ಯ 5, ಅವಮಾನ 7. ವೃಷಭ ರಾಶಿಯವರಿಗೆ ಆದಾಯ 11, ವ್ಯಯ 5, ರಾಜಪೂಜ್ಯ 1, ಅವಮಾನ 3. ಮಿಥುನ ರಾಶಿಯವರಿಗೆ ಆದಾಯ 14, ವ್ಯಯ 2, ರಾಜಪೂಜ್ಯ 4, ಅವಮಾನ 3. 4ನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಆದಾಯ 8, ವ್ಯಯ 2, ರಾಜಪೂಜ್ಯ 7, ಅವಮಾನ 3. ಸಿಂಹ ರಾಶಿಯವರಿಗೆ ಆದಾಯ 11, ವ್ಯಯ ಸಹ 11, ರಾಜಪೂಜ್ಯ 3, ಅವಮಾನ 6. ತದನಂತರ ಕನ್ಯಾ ರಾಶಿಯವರಿಗೆ ಆದಾಯ 14, ವ್ಯಯ 2, ರಾಜಪೂಜ್ಯ 6, ಅವಮಾನ 6. ತುಲಾ ರಾಶಿಯವರಿಗೆ ಆದಾಯ 11, ವ್ಯಯ 5, ರಾಜಪೂಜ್ಯ 2, ಅವಮಾನ ಸಹ 2. ವೃಶ್ಚಿಕ ರಾಶಿಯವರಿಗೆ ಆದಾಯ 2, ವ್ಯಯ 14, ರಾಜಪೂಜ್ಯ 5, ಅವಮಾನ 2. ಧನುಸ್ ರಾಶಿಯವರಿಗೆ ಆದಾಯ 5, ವ್ಯಯ ಸಹ 5, ರಾಜಪೂಜ್ಯ 1, ಅವಮಾನ 5. ಮಕರ ರಾಶಿಯವರಿಗೆ ಆದಾಯ 8, ವ್ಯಯ 14, ರಾಜಪೂಜ್ಯ 4, ಅವಮಾನ 5. ಕುಂಭರಾಶಿಯವರಿಗೆ ಆದಾಯ 8, ವ್ಯಯ 14, ರಾಜಪೂಜ್ಯ 3, ಅವಮಾನ 5. ಕೊನೆಯದಾಗಿ ಮೀನರಾಶಿಯವರಿಗೆ ಆದಾಯ 5, ವ್ಯಯ 5, ರಾಜಪೂಜ್ಯ 3, ಅವಮಾನ 1. ಅಂದರೆ ಇಲ್ಲೊಂದು ವಿಷಯ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಕೆಲವರು ಅಂದ್ಕೊಂತಾರೆ, ಗುರುಗಳೇ ನಮ್ಗೆ ಆದಾಯ 2 ರೂಪಾಯಿ ಇದೆ, ವ್ಯಯ ಖರ್ಚು ಮಾತ್ರ 14 ರೂಪಾಯಿ ಇದೆ, ಇದು ಹೇಗೆ ಸಾಧ್ಯ ಅಂದರೆ, ನೀವು ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ 2 ರೂಪಾಯಿ ಆದಾಯ ಅಂದರೆ ನೀವು ಸಂಪಾದನೆ ಮಾಡೋದು 2 ರೂಪಾಯಿ, ಖರ್ಚು ಮಾಡೋದು 14 ರೂಪಾಯಿ. ಇದು ಹೇಗೆ ಸಾಧ್ಯ ಗುರುಗಳೇ ಅಂದರೆ, ನೀವು 2 ರೂಪಾಯಿ ಸಂಪಾದನೆ ಮಾಡ್ತೀರಾ, ಆದರೆ ಇನ್ನು 12 ರೂಪಾಯಿ ನೀವು ಸಾಲ ತಗೊಂಡು ನಿಮ್ಮ ಸ್ನೇಹಿತರ ಹತ್ರ ಅಥವಾ ನಿಮ್ಮ ನೆಂಟರ ಹತ್ರ ಬ್ಯಾಂಕ್ ಲೋನ್ ತಗೊಂಡು, ಅಂದರೆ ನಿಮ್ಮ ಹತ್ರ 2 ರೂಪಾಯಿ ಇದ್ದರೆ ಇನ್ನು 12 ರೂಪಾಯಿ ಸಾಲ ಮಾಡಿ ನೀವು ಯಾವುದಾದ್ರೂ ಮನೆ, ಸೈಟು, ಒಡವೆ ಇಂಥದ್ದು ಸಂಪಾದನೆ ಮಾಡ್ಕೊಳ್ತೀರಾ. ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ರಾಜಪೂಜ್ಯ 1, ಅವಮಾನ 3. ಇದು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನೀವು ಮಾಡುವಂತಹ ಕೆಲಸದಲ್ಲಿ ನಿಮ್ಮನ್ನು ಹೊಗಳುವವರು, ನಿಮ್ಮನ್ನು ಅಭಿನಂದಿಸುವವರು ಒಬ್ಬರು ಇದ್ದರೆ, ನಿಮ್ಮನ್ನು ನೋಡಿ ಈರ್ಷ್ಯೆ ಪಡುವವರು, ನಿಮಗೆ ಅವಮಾನ ಮಾಡಬೇಕು ಅಂತ ನೋಡುವವರು 3 ಜನ ಇರ್ತಾರೆ. ಅಂದರೆ ನೀವು ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ ಒಂದು ಒಳ್ಳೆಯ ಮಟ್ಟಕ್ಕೆ ಬೆಳೀತೀರಾ, ನಿಮಗೆ ಒಳ್ಳೆಯ ಅಭಿವೃದ್ಧಿ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ ಅಖಂಡ ರಾಜಯೋಗ ಹಿಡಿಯುವಂತಹ 5 ರಾಶಿಗಳು ಯಾವಪ್ಪ ಅಂದರೆ, ಮೊದಲನೇ ರಾಶಿ ತುಲಾ ರಾಶಿ. ಅದಕ್ಕೆ ಕಾರಣ ಏನು ಅಂದರೆ, 2013ನಿಂದ ತುಲಾ ರಾಶಿಯವರಿಗೆ ಎಲ್ಲ ಕಷ್ಟಗಳೇ ಇಂದವರೆಗೂ. ಮೊದಲು 7.5 ವರ್ಷ ಏಲಿನಾಟಿ ಶನಿ ಅನ್ನೋದು ಇವರಿಗೆ ನಡೆಯಿತು. ತದನಂತರ 2.5 ವರ್ಷ ಅರ್ಧಾಷ್ಟಮ ಶನಿ ನಡೆಯಿತು. ತದನಂತರ ಹೋದ ವರ್ಷ ಎಲ್ಲ ಅಷ್ಟಮ ಗುರು ದೋಷ ನಡೆಯಿತು. ಟೋಟಲ್ ಆಗಿ 12 ವರ್ಷ ಈ ತುಲಾ ರಾಶಿಯವರಿಗೆ ವಿಪರೀತವಾಗಿರ್ತಕ್ಕಂಥ ಕಷ್ಟಗಳು, ಆರ್ಥಿಕ ಸಮಸ್ಯೆಗಳು, ಮನಃಶಾಂತಿ ಇಲ್ದಿರ ಕಾಲ ಕಳೆಯಿತು. ಆ ಕಷ್ಟಗಳೆಲ್ಲ ಇನ್ನಿರುವುದಿಲ್ಲ. ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ ತುಲಾ ರಾಶಿಯವರಿಗೆ ವಿಪರೀತವಾಗಿ ರಾಜಯೋಗ ಅನ್ನೋದು ಹಿಡಿಯುತ್ತೆ. ಅದಕ್ಕೆ ಕಾರಣ ಈ ತಿಂಗಳು 30ನೇ ತಾರೀಕು ಉಗಾದಿ ಹಬ್ಬ ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ ಶನೀಶ್ವರ 6ವ ಸ್ಥಾನದಲ್ಲಿ ಸಂಚಾರ ಮಾಡುತ್ತಾನೆ. ಅನಾರೋಗ್ಯ ಸಮಸ್ಯೆಗಳೆಲ್ಲ ಪೂರ್ತಿಯಾಗಿ ತೊಲಗಿ ಹೋಗ್ತವೆ. ಶತ್ರು ಬಾಧೆ ಅನ್ನೋದು ಇರುವುದಿಲ್ಲ. ನಿಮ್ಮ ಶತ್ರುಗಳೆಲ್ಲ ನಿಮಗೆ ಮಿತ್ರರಾಗ್ತಾರೆ. ಕೋರ್ಟ್ ಸಮಸ್ಯೆಗಳು ಯಾವುದಾದ್ರೂ ಇದ್ರೂ ಅದರಿಂದ ನಿಮಗೆ ವಿಮುಕ್ತಿ ಸಿಗುತ್ತೆ.
ವಿಪರೀತವಾಗಿ ಧನಯೋಗ ನಿಮಗೆ ಹಿಡಿಯುತ್ತೆ. ಯಾವ ಕೆಲಸ ಪ್ರಾರಂಭ ಮಾಡಿದ್ರು ಆ ಕೆಲಸಗಳಲ್ಲೆಲ್ಲ ಸಹ ನಿಮಗೆ ವಿಜಯ ಅನ್ನೋದು ಸಿಗುತ್ತೆ. ಎಲ್ಲ ಸಾಲ ಬಾಧೆಗಳು ದೂರ ಆಗುತ್ತೆ. ಎಲ್ಲ ಸಾಲಗಳನ್ನು ನೀವು ಈ ವರ್ಷದಲ್ಲಿ ತೀರಿಸ್ಬಿಡ್ತೀರಾ. ಮನೆಯಲ್ಲಿ ಸಹ ನಿಮಗೆ ನಿಮ್ಮ ಹೆಂಡತಿ, ಮಕ್ಕಳು, ನೆಂಟರು ಎಲ್ಲರೂ ಸಹ ನಿಮ್ಗೆ ಅನುಕೂಲವಾಗಿರ್ತಾರೆ. ನಿಮ್ಮ ಮಾತನ್ನು ಕೇಳ್ತಾರೆ. ನೀವು ಹೇಳಿದ್ದೇ ಶಾಸನ ಆಗುತ್ತೆ ಈ ವರ್ಷದಲ್ಲಿ. ಅನಾರೋಗ್ಯ ಸಮಸ್ಯೆಗಳು, ಸಾಲ ಬಾಧೆಗಳು, ಟೆನ್ಷನ್ಸು ಎಲ್ಲ ತೊಲಗಿ ಹೋಗುತ್ತೆ. ಶನೀಶ್ವರ ನಿಮಗೆ ಅದೃಷ್ಟವನ್ನು ತಂದು ಕೊಡ್ತಾ ಇದ್ದಾನೆ ಈ ವರ್ಷದಲ್ಲಿ. ಅದೇ ರೀತಿಯಾಗಿ ಈ ತುಲಾರಾಶಿಯವರಿಗೆ ಇನ್ನೊಂದು ವಿಪರೀತವಾದ ಅದೃಷ್ಟ ಏನಂದ್ರೆ, ಗುರುಬಲ ಅದ್ಭುತವಾಗಿದೆ ಈ ವರ್ಷದಲ್ಲಿ. ಭಾಗ್ಯಸ್ಥಾನದಲ್ಲಿ ಅಂದ್ರೆ 9ನೇ ಮನೆಯಲ್ಲಿ ಗುರುವು ಸಂಚಾರ ಇರುತ್ತೆ. ಅಂದ್ರೆ ಗುರುವು ವಿಪರೀತವಾಗಿ ನಿಮಗೆ ಅನುಗ್ರಹವನ್ನು ಕೊಡಲಿದ್ದಾನೆ. ಭಾಗ್ಯಸ್ಥಾನದಲ್ಲಿ ಗುರುವಿದ್ರೆ ಪೂರ್ವ ಜನ್ಮ ಪುಣ್ಯ ಅನ್ನೋದು ವಿಪರೀತವಾಗಿ ನೀವು ಅನುಭವಿಸಬಹುದು. ಅಂದರೆ ದುಡ್ಡು ಯಾವ ಕಡೆಯಿಂದ ಬರುತ್ತೋ ಗೊತ್ತಿಲ್ಲ, ವಿಪರೀತವಾಗಿ ಧನಯೋಗ ಹಿಡಿಯುತ್ತೆ. ನೀವು ಯಾವ ಕೆಲಸ ಪ್ರಾರಂಭ ಮಾಡಿದ್ರೂ ಆ ಕೆಲಸದಲ್ಲಿ ನಿಮಗೆ ನಷ್ಟ ಅನ್ನೋದೇ ಇರುವುದಿಲ್ಲ. ವಿಪರೀತವಾಗಿ ಧನಯೋಗ ಅನ್ನೋದು ಹಿಡಿಯುತ್ತೆ. ಅದೇ ರೀತಿಯಾಗಿ ಶ್ರೀ ವಿಶ್ವವಸುನಾಮ ಸಂವತ್ಸರ ಮೇ ತಿಂಗಳು 18ನೇ ತಾರೀಕಿಂದ 11ನೇ ಸ್ಥಾನದಲ್ಲಿ ಕೇತು ಗ್ರಹ ಸಂಚಾರ ಅನ್ನೋದು ಇರುತ್ತೆ. ಅದೇ ರೀತಿಯಾಗಿ ಈ ತಿಂಗಳು 18ನೇ ತಾರೀಕು ಅಂದರೆ ಮೇ 18ನೇ ತಾರೀಕಿಂದ 11ನೇ ಸ್ಥಾನದಲ್ಲಿ ಕೇತು ಗ್ರಹ ಸಂಚಾರ ಇರುತ್ತೆ. ಕೇತು ಗ್ರಹ ನಿಮ್ಮನ್ನು ವಿಶೇಷವಾಗಿ ಅನುಗ್ರಹಿಸ್ತಾನೆ. ಅಂದರೆ ವಿಶೇಷವಾಗಿ ತೀರ್ಥಯಾತ್ರೆಗಳು ಮಾಡ್ತೀರಾ, ಪುಣ್ಯಕ್ಷೇತ್ರ ಸಂದರ್ಶನ ಮಾಡ್ತೀರಾ, ದೇವರ ದರ್ಶನಗಳನ್ನು ಮಾಡ್ತೀರಾ. ಪುಣ್ಯಕ್ಷೇತ್ರ ಸಂದರ್ಶನದಿಂದ, ದೇವರ ದರ್ಶನದಿಂದ ನಿಮಗೆ ಮನಃಶಾಂತಿ ಇರುತ್ತೆ. ಕುಟುಂಬದಲ್ಲಿ ಅನುಕೂಲವಾದ ವಾತಾವರಣ ಇರುತ್ತೆ. ನಿಮಗೆ ರಾಜಯೋಗ ಅನ್ನೋದು ಹಿಡಿಯುತ್ತೆ. ನಿಮಗೆ ತಿರುಗಿರುವುದಿಲ್ಲ ಈ ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ. ಅದೇ ರೀತಿಯಾಗಿ ಈ ಉಗಾದಿ ಹಬ್ಬ ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ ಅಖಂಡ ರಾಜಯೋಗ ಹಿಡಿಯುತ್ತಾ ಇರ್ತಕ್ಕಂಥ 2ನೇ ರಾಶಿ ಯಾವುದಪ್ಪ ಅಂದರೆ ವೃಷಭ ರಾಶಿ. ಅದಕ್ಕೆ ಕಾರಣ 2.5 ವರ್ಷಗಳಿಂದ ವೃಷಭ ರಾಶಿಯವರು ಕಂಟಕ ಶನಿ ದೋಷದಿಂದ ವಿಪರೀತವಾದ ಕಷ್ಟಗಳನ್ನು ಅನುಭವಿಸಿದ್ದಾರೆ. ವೃತ್ತಿಪರವಾಗಿ ಮೆಂಟಲ್ ಟೆನ್ಷನ್ಸು, ಅಧಿಕವಾದ ಸಮಸ್ಯೆಗಳು, ವಿಪರೀತವಾಗಿ ಅವಮಾನಗಳನ್ನು ಬಿದ್ದಿದ್ದೀರಾ. ಇನ್ನು ಅದು ಇರುವುದಿಲ್ಲ. ಅಂದರೆ ಶ್ರೀ ವಿಶ್ವವಸುನಾಮ ಸಂವತ್ಸರದಿಂದ ಅದ್ಭುತವಾದ ಗುರುಬಲ, ಮುಖ್ಯವಾಗಿ ಉಗಾದಿ ಹಬ್ಬದಿಂದ 11ನೇ ಸ್ಥಾನ ಅಂದರೆ ಭಾಗ್ಯಸ್ಥಾನದಲ್ಲಿ ಶನಿ ಸಂಚಾರ ಇರುತ್ತೆ. ಅಂದರೆ ಶನಿ ಭಾಗ್ಯಸ್ಥಾನದಲ್ಲಿರುವಾಗ ನೀವು ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಿದ್ರು, ಒಂದು ವ್ಯವಸಾಯ ಪ್ರಾರಂಭ ಮಾಡಿದ್ರು, ವ್ಯಾಪಾರ ಪ್ರಾರಂಭ ಮಾಡಿದ್ರು, ಯಾವುದಾದ್ರೂ ಉದ್ಯೋಗಕ್ಕೆ ಹೋದ್ರು, ಎಲ್ಲ ಕೆಲಸಗಳಲ್ಲೂ ವಿಜಯ ನಿಮ್ಮದಾಗುತ್ತೆ. ನಿಮಗೆ ಕಷ್ಟ ನಷ್ಟಗಳು ಅನ್ನೋದು ಇರುವುದಿಲ್ಲ. ಭಾಗ್ಯಸ್ಥಾನದಲ್ಲಿ 11ನೇ ಮನೆಯಲ್ಲಿ ಶನಿ ಸಂಚಾರ ಇರುತ್ತೆ. ಆದ ಕಾರಣ ಶನಿ ವಿಶೇಷವಾಗಿ ನಿಮ್ಮನ್ನ ಅನುಗ್ರಹಿಸ್ತಾನೆ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಇರುತ್ತೆ. ನಿಮ್ಮ ಕಷ್ಟ 1ರಷ್ಟು ಇದ್ರೆ ಫಲ 12ರಷ್ಟು ಇರುತ್ತೆ. ಕೆರಿಯರ್ ಪರವಾಗಿ ಟಾಪ್ ಪೊಸಿಷನ್ಗೆ ಹೋಗ್ತೀರಾ ಈ ವೃಷಭ ರಾಶಿಯವರು ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ. ಅದೇ ರೀತಿಯಾಗಿ ವೃಷಭ ರಾಶಿಯವರಿಗೆ 2ನೇ ಸ್ಥಾನದಲ್ಲಿ ಗುರು ಸಂಚಾರ ಇದೆ. ಇದು ಎಷ್ಟೋ ಅದೃಷ್ಟ ಅಂತ ಹೇಳಬೇಕು. ಮನೆಯಲ್ಲಿ ಯಾವ ಸಮಸ್ಯೆಗಳು ಇರುವುದಿಲ್ಲ. ನಿಮ್ಮ ಶತ್ರುಗಳೆಲ್ಲ ಸಹ ಮಿತ್ರರಾಗ್ತಾರೆ. ನಿಮ್ಮ ಮಾತೆ ಶಾಸನ ಆಗುತ್ತೆ. ಸಮಾಜದಲ್ಲಿ ಒಳ್ಳೆ ಕೀರ್ತಿ ಪ್ರತಿಷ್ಠೆಗಳು ನಿಮ್ಮದಾಗುತ್ತೆ. ಅದೇ ರೀತಿಯಾಗಿ ರಾಹುಬಲ ಸಹ ಇರುತ್ತೆ. 10ನೇ ಮನೆಯಲ್ಲಿ ರಾಹು ಸಂಚಾರ. 10ನೇ ಮನೆಯಲ್ಲಿ ರಾಹು ಇದ್ರೆ ಏನು ಅಂದರೆ ರಾಹು ವಿದೇಶಗಳನ್ನು ತೋರಿಸ್ತಾನೆ. ಅಂದರೆ ನಿಮಗೆ ವಿದೇಶಗಳಿಗೆ ಹೋಗುವಂಥ ಯೋಗ್ಯತೆ ಸಹ ಈ ವರ್ಷದಲ್ಲಿ ಇದೆ. ವಿದೇಶಗಳಲ್ಲಿ ಅದ್ಭುತವಾಗಿ ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ. ಕೆರಿಯರ್ ಪರವಾಗಿ ಇದ್ದಕ್ಕಿದ್ದಂತೆ ಟಾಪ್ ಪೊಸಿಷನ್ಗೆ ಹೋಗ್ತೀರಾ ನೀವು. ಅಂದರೆ ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ ಪಾಪಗ್ರಹ ಆಗಿರ್ತಕ್ಕಂಥ ಶನೀಶ್ವರ 11ನೇ ಸ್ಥಾನದಲ್ಲಿ ಭಾಗ್ಯ ಯೋಗವನ್ನು ತಂದುಕೊಡ್ತಾ ಇದ್ದಾನೆ. ಪಾಪಗ್ರಹ ಆಗಿರ್ತಕ್ಕಂಥ ರಾಹು 10ನೇ ಮನೆಯಲ್ಲಿ ವಿಶೇಷವಾಗಿ ಅನುಗ್ರಹಿಸ್ತಾ ಇದ್ದಾನೆ. ದೇವತಾ ಗುರು ಆಗಿರ್ತಕ್ಕಂಥ ಬೃಹಸ್ಪತಿ 2ನೇ ಸ್ಥಾನದಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಆದ ಕಾರಣ 3 ಗ್ರಹಗಳು ನಿಮಗೆ ಅದ್ಭುತವಾದ ರಾಜಯೋಗವನ್ನು ತಂದುಕೊಡ್ತಾ ಇದ್ದಾರೆ ಈ ವರ್ಷದಲ್ಲಿ. ತದನಂತರ ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ ರಾಜಯೋಗ ಹಿಡಿಯುತ್ತಾ ಇರ್ತಕ್ಕಂಥ 3ನೇ ರಾಶಿ ಮಕರ ರಾಶಿ ಅಂತ ಹೇಳಬಹುದು. ಯಾಕೆ ಅಂದರೆ ಈ ಮಕರ ರಾಶಿಯವರಿಗೆ ರಾಹುಕೇತು ಬಲ ಅನ್ನೋದು ಇಲ್ದಿರ ಇದ್ರೂ ಸಹ ಶನೀಶ್ವರ ಪಾಪಗ್ರಹ 7.5 ವರ್ಷಗಳಿಂದ ವಿಪರೀತವಾಗಿ ತೊಂದರೆಗಳನ್ನು ಕೊಡ್ತಾ ಇದ್ದಾನೆ. 7-8 ವರ್ಷಗಳಿಂದ ಈ ಮಕರ ರಾಶಿಯವರು ಶನಿ ದೋಷದಿಂದ ವಿಪರೀತವಾಗಿ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ. ಅದೆಲ್ಲ ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ ತೊಲಗಿ ಹೋಗ್ತಾ ಇದೆ.
ಶನೀಶ್ವರ ನಿಮ್ಮನ್ನ ಅನುಗ್ರಹ ಮಾಡುವುದಕ್ಕೆ ಸಿದ್ಧವಾಗಿದ್ದಾನೆ ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ. ಅಖಂಡ ರಾಜಯೋಗ ಅಂತ ಹೇಳೋದಕ್ಕಾಗದಿರ ಇದ್ರೂ ಸಹ ನಿಮಗ್ ಸಹ ರಾಜಯೋಗ ಅನ್ನೋದು ಇರುತ್ತೆ. ಅಂದರೆ ನೀವು ಮಾಡುವಂಥ ಕೆಲಸಗಳಲ್ಲಿ ನಿಮ್ಮ ಕಷ್ಟಕ್ಕೆ ತಕ್ಕಂಥ ಫಲ ಸಿಗುತ್ತೆ. ನಿಮಗೆ ಯಾರೂ ತೊಂದರೆ ಕೊಡುವುದಿಲ್ಲ. ಅಂದರೆ ಮನೆಯಲ್ಲಿ ಮನಃಶಾಂತಿ ಇರುತ್ತೆ, ಸಮಾಜದಲ್ಲಿ ನಿಮಗೆ ಸ್ವಲ್ಪ ಗೌರವ ಇರುತ್ತೆ. ಅಂದರೆ ಅಷ್ಟು ಅದ್ಭುತ ಅಂತ ಹೇಳೋಕ್ಕಾಗ್ದಿರ ಇದ್ರೂ ಸಹ ನಿಮ್ಗೆ ಯಾವ ತೊಂದರೆಗಳು ಇರ್ದಿರ ನಿಮ್ಮ ಜೀವನ ಅನ್ನೋದು ಸಂತೋಷವಾಗಿ ಮುಂದುವರಿಯುತ್ತೆ. ಅಂದರೆ ಮಕರ ರಾಶಿಯವರು ಸ್ವಲ್ಪ ಕಷ್ಟ ಬಿದ್ದರೆ ಉನ್ನತ ಸ್ಥಾಯಿಗೆ ಹೋಗ್ಬೋದು ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ. ಅದೇ ರೀತಿಯಾಗಿ ದೇವತಾ ಗುರು ಬೃಹಸ್ಪತಿ ಅನುಗ್ರಹ ವರ್ಷ ಪೂರ್ತಿ ಇಲ್ದಿರ ಇದ್ರೂ ಅಕ್ಟೋಬರ್ 19ನೇ ತಾರೀಕಿಂದ ಡಿಸೆಂಬರ್ 5ನೇ ತಾರೀಕುವರೆಗೂ ಗುರು ಸಹ ನಿಮ್ಮನ್ನು ವಿಶೇಷವಾಗಿ ಅನುಗ್ರಹಿಸ್ತಾನೆ. ಅಂದರೆ ಆ ಸಮಯದಲ್ಲಿ ಮದುವೆಗಳು ನಡೆಯುತ್ತೆ. ಈ ರಾಶಿಯವರಿಗೆ ಸಂತಾನ ಪ್ರಾಪ್ತಿ ಅನ್ನೋದಿರುತ್ತೆ, ಮನೆಗಳು ಕೊಂಡ್ಕೊಳ್ತೀರಾ, ಸೈಟ್ಗಳು ಕೊಂಡ್ಕೊಳ್ತೀರಾ, ವಿಶೇಷವಾಗಿ ಧನಲಾಭ ಅನ್ನೋದು ಇರುತ್ತೆ. ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ಸಹ ಚೆನ್ನಾಗೇ ಇದೆ. ಆದಾಯ 14, ವ್ಯಯ 2. ಅಂದ್ರೆ ನೀವು 14 ರೂಪಾಯಿ ಸಂಪಾದನೆ ಮಾಡಿದ್ರೆ 2 ರೂಪಾಯಿ ಮಾತ್ರ ಖರ್ಚಿಡ್ತೀರಾ. ರಾಜಪೂಜ್ಯ 4 ಜನ ನಿಮ್ಮನ್ನು ಹೊಗಳ್ತಾರೆ, ನಿಮ್ಮ ಹಿಂದ್ಗಡೆ ಇರ್ತಾರೆ. ನಿಮ್ಮನ್ನು ಬೈಯೋವರು, ನಿಮ್ಗೆ ಅವಮಾನ ಮಾಡೋರು 3 ಜನ ಮಾತ್ರ ಇರ್ತಾರೆ. ಕೊನೆಯದಾಗಿ ಕನ್ಯಾ ರಾಶಿಯವ್ರಿಗೆ ಸಹ ಆದಾಯ 14 ಇದೆ. 14 ರೂಪಾಯಿ ನೀವು ಸಂಪಾದನೆ ಮಾಡ್ತೀರಾ, 2 ರೂಪಾಯಿ ಮಾತ್ರ ಖರ್ಚು ಮಾಡ್ತೀರಾ. ಅಂದರೆ 12 ರೂಪಾಯಿ ಉಳಿಸ್ಕೊಳ್ತೀರಾ, ಆದಾಯ ಮಾಡ್ತೀರಾ. ಮುಖ್ಯವಾಗಿ ನಿಮ್ಮನ್ನ ಅವಮಾನ ಮಾಡೋರು 6 ಜನ ಇದ್ದಾರೆ, ಹೊಗಳುವವರು 6 ಜನ ಇದ್ದಾರೆ. ರಾಜ್ಯ ಪೂಜ್ಯನೂ 6, ಅವಮಾನನೂ 6. ಈ 5 ರಾಶಿಗಳವರಿಗೆ ವಿಪರೀತವಾಗಿ ಧನಪ್ರಾಪ್ತಿ, ಅದೇ ರೀತಿಯಾಗಿ ಅಖಂಡ ರಾಜಯೋಗ ಹಿಡಿಯುತ್ತೆ ಅಂತ ಹೇಳೋದಕ್ಕೆ ಯಾವ ಸಂಶಯವೂ ಇಲ್ಲ. ಈ 5 ರಾಶಿಗಳವರಿಗೆ ಶ್ರೀ ವಿಶ್ವವಸುನಾಮ ಸಂವತ್ಸರದಲ್ಲಿ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾಳೆ ಇನ್ನೊಂದು ವಿಡಿಯೋ ಅಲ್ಲಿ ಭೇಟಿಯಾಗೋಣ. ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೋಕ ಸಮಸ್ತ ಸುಖಿನೋ ಭವಂತು. ಕೃಷ್ಣಾರ್ಪಣ.